ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಗುರುದೋಷದಿಂದ ಶ್ರೀಹರಿಯ ಅಸಮಾಧಾನದಿಂದ ನಿಮಗೆ ಈ ಕನಸುಗಳು ಬೀಳ್ತಾ ಇರುತ್ತೆ. ಗುರುದೋಷಕ್ಕೆ ಒಳಗಾದ ವ್ಯಕ್ತಿ ವಿಷ್ಣುವಿನ ಕೆಂಗಣ್ಣಿಗೆ ಗುರಿಯಾದ ವ್ಯಕ್ತಿ ಕೆಲವೊಂದು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ. ಈ ಸೂಚನೆಗಳು ಅವರಿಗೆ ವಿಷ್ಣುವನ್ನು ಸಂತುಷ್ಟಗೊಳಿಸಲು ಮತ್ತು ಗುರುದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಯಾವೆಲ್ಲ ಕನಸುಗಳು ಬಿದ್ದರೆ ಅದು ವಿಷ್ಣುವಿನ ಅಸಮಾಧಾನವನ್ನು ಸೂಚಿಸುತ್ತೆ. ವಿಷ್ಣುವನ್ನು ಸಂತುಷ್ಟಗೊಳಿಸಲು ಮತ್ತು ಗುರುದೋಷದಿಂದ ಮುಕ್ತಿಯಾಗಲು ಗುರುವಾರ ದಿನ ಯಾವ ಗಿಡಗಳನ್ನು ಪೂಜಿಸಬೇಕು ಎಂದು ತಿಳಿದುಕೊಳ್ಳೋಣ. ವಾರದ ಪ್ರತಿಯೊಂದು ದಿನಕ್ಕೆ ಅದರದೇ ಆದ ಮಹತ್ವವಿದೆ. ಅಂತಹ ವಾರದ 7 ದಿನಗಳಲ್ಲಿ ಗುರುವಾರ ದಿನವೂ ಒಂದಾಗಿದೆ. ಗುರುವಾರ ದಿನವು ಅತ್ಯಂತ ಶುಭವಾದ ದಿನವೆಂದು ಹೇಳಲಾಗುತ್ತೆ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ಪವಿತ್ರವಾಗಿರುವುದು ಮತ್ತು ಫಲಪ್ರದವಾಗಿರುವುದು. ಧಾರ್ಮಿಕ ನಿಯಮಗಳಲ್ಲಿ ಗುರುವಾರದ ದಿನದಂದು ವಿಷ್ಣು ದೇವರ ಆರಾಧನೆಯನ್ನು ಮಾಡಲಾದರೆ, ಜ್ಯೋತಿಷ್ಯ ಶಾಸ್ತ್ರದ ನಿಯಮದಲ್ಲಿ ಈ ದಿನ ಗುರುಗ್ರಹವನ್ನು ಸಂತುಷ್ಟಗೊಳಿಸಲು ನಿಯಮವಿದೆ. ಗುರುವಾರದ ದಿನದಂದು ವಿಷ್ಣು ದೇವರ ಭಕ್ತರನ್ನು ಆತನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಕೂಡ ಪಾಲಿಸುತ್ತಾರೆ. ಗುರುವಾರದ ದಿನದಂದು ನಾವು ವಿಷ್ಣು ದೇವನನ್ನು ಪೂಜಿಸುವುದರಿಂದ ಅವನು ಸಂತುಷ್ಟನಾಗಿ ನಮಗೆ ಆಶೀರ್ವಾದವನ್ನು ನೀಡುತ್ತಾನೆ. ನಿಮ್ಮ ಜಾತಕದಲ್ಲಿ ಗುರುದೋಷವಿದ್ದರೆ ಅಥವಾ ವಿಷ್ಣುವಿನ ಕೋಪಕ್ಕೆ ನೀವು ಗುರಿಯಾಗಿದ್ದರೆ ಕೆಲವೊಂದು ಕನಸುಗಳು ನಿಮಗೆ ಅದರದೇ ಸೂಚನೆಯನ್ನು ನೀಡುತ್ತದೆ. ನಿಮಗೂ ಇಂತಹ ಕನಸುಗಳು ಬೀಳುತ್ತಿದ್ದರೆ ಅದು ನಿಮ್ಮ ಜಾತಕದಲ್ಲಿ ಗುರುದೋಷ ಇರುವುದನ್ನು ಹಾಗೂ ವಿಷ್ಣು ದೇವನು ನಿಮ್ಮ ಮೇಲೆ ಅಸಮಾಧಾನಗೊಂಡಿರುವುದನ್ನು ಸೂಚಿಸುತ್ತದೆ. ಒಂದು ವೇಳೆ ನಿಮಗೆ ಈ ರೀತಿಯಾದ ಕನಸುಗಳು ಬೀಳುತ್ತಿದ್ದರೆ ನೀವು ಏನು ಮಾಡಬೇಕು ಎಂಬುದನ್ನು ಈ ಕುರಿತು ಒಂದು ಮಾಹಿತಿಯನ್ನು ನೋಡೋಣ. ಇವಾಗ ವಿಷ್ಣುವಿನಿಗೆ ಕೆಂಗಣ್ಣಿಗೆ ಗುರಿಯಾದ ಅಥವಾ ಗುರುದೋಷವಿದ್ದಾಗ ಇಂತಹ ಕನಸುಗಳು ಬೀಳುತ್ತವೆ. ಶಾಸ್ತ್ರಗಳ ಪ್ರಕಾರ ನೀವು ವಿಷ್ಣುವಿನ ಅಸಮಾಧಾನಕ್ಕೆ ಗುರಿಯಾಗಿದ್ದರೆ ಅಥವಾ ಮಾನಸಿಕ ಅಶಾಂತಿ, ಗೊಂದಲ, ನಕಾರಾತ್ಮಕ ಶಕ್ತಿಯ ಸೂಚನೆಯ ಮೂಲಕ ಕಂಡುಕೊಳ್ಳಬಹುದಾಗಿದೆ. ಇದು ನಮಗೆ ಕೆಟ್ಟ ಕನಸುಗಳು ಬೀಳಲು ಕಾರಣವಾಗಬಹುದು. ಗುರುದೋಷಕ್ಕೆ ಗುರಿಯಾಗಿದ್ದರೆ ಅಥವಾ ವಿಷ್ಣುವಿನ ಕೋಪಕ್ಕೆ ನೀವು ಗುರಿಯಾಗಿದ್ದರೆ ಕನಸಿನಲ್ಲಿ ನೀವು ಪದೇ ಪದೇ ತೆವಳುವ ಜೀವಿಗಳನ್ನು ನೋಡುತ್ತೀರಿ. ಎತ್ತರದಿಂದ ಬೀಳುವಂತೆ, ಪರೀಕ್ಷೆಗಳಲ್ಲಿ ಅನುತ್ತೀರ್ಣವಾದಂತೆ, ಸಮಾಜದಲ್ಲಿ ಹಾಗೂ ಆಪ್ತರಲ್ಲಿ ಗೌರವವನ್ನು ಕಳೆದುಕೊಂಡು ದುಃಖಿತರಾದಂತೆ ಕನಸುಗಳು ಬೀಳುತ್ತವೆ. ಇಂತಹ ಕನಸುಗಳು ಕೇವಲ ಅಶುಭ ಕನಸುಗಳು ಮಾತ್ರವಲ್ಲ, ಅವುಗಳಲ್ಲಿ ನಮ್ಮ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನು ಕೂಡ ಸೃಷ್ಟಿಸಲಾಗುತ್ತದೆ. ಗುರುವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು? ನಿಮಗೆ ಪದೇ ಪದೇ ಇಂತಹ ಕನಸುಗಳು ಬೀಳುತ್ತಿದ್ದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಇತ್ಯಾದಿ ಕೆಲಸಗಳಿಂದ ನಿವೃತ್ತರಾದ ಬಳಿಕ ನಿಮ್ಮನ್ನು ನೀವು ಪೂಜೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಗುರುವಾರದ ಪೂಜೆ ತುಂಬಾ ವಿಶೇಷವಾಗಿರುವುದರಿಂದ ಪೂಜೆಯ ನಿಯಮಗಳು ಕೂಡ ಭಿನ್ನವಾಗಿರುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ವಿಷ್ಣು ದೇವನು ಬಾಳೆ ಗಿಡದಲ್ಲಿ ನೆಲೆಸಿರುತ್ತಾನೆ. ಹಾಗಾಗಿ ಗುರುವಾರ ದಿನದಂದು ನೀವು ಬಾಳೆ ಗಿಡವನ್ನು ಪೂಜಿಸಬೇಕು. ಬಾಳೆ ಗಿಡವನ್ನು ಪೂಜಿಸುವುದರ ಜೊತೆಗೆ ಈ ದಿನದಂದು ಉಪವಾಸ ವ್ರತವನ್ನು ಕೂಡ ಮಾಡಬೇಕು. ಹಳದಿ ಬಣ್ಣದ ವಸ್ತುಗಳು ಗುರುದೇವರೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅರಿಶಿಣವನ್ನು ದಾನ ಮಾಡಬೇಕು ಮತ್ತು ಬಾಳೆ ಗಿಡವನ್ನು ಪೂಜಿಸುವಾಗ ಅರಿಶಿಣವನ್ನು ಬಳಸಬೇಕು. ಈ ದಿನ ಪೂಜೆಯನ್ನು ಮಾಡುವುದರ ಜೊತೆಗೆ ವಿಷ್ಣು ಮತ್ತು ಗುರುವನ್ನು ಸಂತುಷ್ಟಗೊಳಿಸುವುದಕ್ಕಾಗಿ 108 ಬಾರಿ ಓಂ ರೂಂ ಬೃಹಸ್ಪತಯೇ ನಮಃ, ಓಂ ರೂಂ ಬೃಹಸ್ಪತಯೇ ನಮಃ ಅಥವಾ ಶ್ರೀ ಬೃಹಸ್ಪತಯೇ ನಮಃ.
ಎನ್ನುವ 2 ಮಂತ್ರಗಳನ್ನು ಪಠಿಸಬೇಕು. ಗುರುವಾರದ ದಿನದಂದು ನಾವು ಈ ರೀತಿಯಾದ ಕೆಟ್ಟ ಕನಸುಗಳನ್ನು ನೋಡಿದ ನಂತರ ಬಾಳೆ ಗಿಡವನ್ನು ಪೂಜಿಸಿ ಮಂತ್ರಗಳನ್ನು 108 ಬಾರಿ ಪಠಿಸುವುದರಿಂದ ವಿಷ್ಣುವಿನ ಹಾಗೂ ಗುರುವಿನ ದೋಷದಿಂದ ದೂರಾಗಬಹುದು. ಇದು ವ್ಯಕ್ತಿಗೆ ಪ್ರಗತಿಯನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳಿಂದ ನಿಮ್ಮನ್ನು ಪಾರು ಮಾಡಲು ಈ ದಿನ ಮಾಡುವಂತಹ ಬಾಳೆ ಗಿಡದ ಪೂಜೆ ಮತ್ತು ಮಂತ್ರಪಠಣಗಳು ಪ್ರಯೋಜನಕಾರಿಯಾಗಿದೆ. ಕೆಟ್ಟ ಕನಸುಗಳು ಬಂದರೆ ಭಯಪಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಒತ್ತಡ, ಆತಂಕ ಅಥವಾ ದಿನನಿತ್ಯದ ಚಿಂತೆಯೇ ಕಾರಣವಾಗಬಹುದು. ಭಕ್ತಿ ಮತ್ತು ಧೈರ್ಯದಿಂದ ಇದ್ದರೆ ಮನಃಶಾಂತಿ ಸಿಗುತ್ತದೆ.